ಕಾಲೇಜಿನ ಪ್ರಾಂಶುಪಾಲರು ಸಿಗ್ನೇಚರ್ ಮಾಡಿದ್ದಾರೆ. ಆ್ಯಕ್ಚುಲಿ ಆಗ ಕಾಲೇಜೇ ಇರಲಿಲ್ಲ. ಇವನು ಮಾಡಿದಾಗ 83ರಲ್ಲಿ ಕಾಲೇಜೇ ಓಪನ್ ಇರಲಿಲ್ಲ. ಕಾಲೇಜ್ ಸಿಗ್ನೇಚರ್ ಇದೆ. ಇಲ್ಲಿ ಕಲ್ಲು ಕಟ್ಟಡ ಅಂತಿದೆ, ಮಂಡ್ಯ ವುಮೆನ್ಸ್ ಕಾಲೇಜ್ ಪಕ್ಕದಲ್ಲಿದೆ, ಅಲ್ಲಿದು ಇದು ಅವನು ಅಲ್ಲೇ ಶಿಕ್ಷಣ ಮಾಡಿದ್ದೀನಿ ಅಂತ ಹೇಳ್ತಾನೆ. ಶಿಕ್ಷಣ ಮಾಡಿರ್ಬೋದು, ಬಟ್ ಇದು ಫೇಕ್ ಮಾರ್ಕ್ಸ್ ಕಾರ್ಡು. 83ರಲ್ಲಿ ಸ್ಕೂಲ್ ಇತ್ತು, ಕಾಲೇಜ್ ಇರಲಿಲ್ಲ. ಕಾಲೇಜ್ ಸೀಲ್ ಇದೆ. ಅದೇ ಕಾಲೇಜ್ ಯಾಕೆ ಸೀಲ್ ಬಂದಿದೆ ಅಂತ ನನಗೂ ಪ್ರಶ್ನೆ. ಕಾಲೇಜ್ ಸೀಲ್ ಇದೆ ಇದರಲ್ಲಿ. ಸ್ಕೂಲಲ್ಲಿ ಓದಿರೋದು, ಕಾಲೇಜ್ ಸೀಲ್ ಇದೆ ಇದರಲ್ಲಿ. ಆದಮೇಲೆ 93ರಲ್ಲಿ ಮಾರ್ಕ್ಸ್ ಕಾರ್ಡ್ ತಗೋತಾನೆ, 91ರಲ್ಲಿ 97ರಲ್ಲಿ ಈತ 91ರಲ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದ್ದಾನೆ. ಇದನ್ನೂ ರೈಟಿಂಗು, ಈ ರೈಟಿಂಗಲ್ಲಿ ಬರ್ತಿದ್ದಾನೆ. ಮಾರ್ಕ್ಸ್ ಕಾರ್ಡ್ ಪ್ರಿಂಟೆಡ್ ಇಲ್ಲ, ಪ್ರಿಂಟೆಡ್ ಬರ್ಬೇಕು ಇವ್ರ ಹೆಸರು ಸಹಿತ. ರೈಟಿಂಗಲ್ಲಿ ಬರ್ತಿದ್ದಾನೆ. ಮಾರ್ಕ್ಸ್ ಕಾರ್ಡ್ ಮೇಲೆ ಬರ್ದಿರೋದು ಒಂದೇ ಹ್ಯಾಂಡ್ ರೈಟಿಂಗು. ತಿರ್ಗಾ ನೆಕ್ಸ್ಟು ಇವನು ಫಾರ್ಮಸಿದು ಮಾರ್ಕ್ಸ್ ಕಾರ್ಡ್ ಇದೆ, ಆ ಮಾರ್ಕ್ಸ್ ಕಾರ್ಡಲ್ಲೂ ಒಂದೇ ಹ್ಯಾಂಡ್ ರೈಟಿಂಗ್ ಇದೆ. ಇವನು ಫೇಲ್ ಆಗಿರೋದಕ್ಕೆ ಬರ್ಕತ್ತಾನೆ. BK ಚಂದ್ರಶೇಖರ್ ಅವರು ಮಂಡ್ಯ ಮಿಮ್ಸ್ ಸಂಸ್ಥೆಯಲ್ಲಿ ಕಚೇರಿ ಅಧೀಕ್ಷಕರಾಗಿ ಈಗ ಹಾಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈತ 1999ರಲ್ಲಿ ನೇಮಕಾತಿ ಕಿಡ್ಬಾಯ್ ಸಂಸ್ಥೆಯಲ್ಲಾಗಿರೋದ್ರಿಂದ ಕಿಡ್ಬಾಯ್ ಸಂಸ್ಥೆಯಲ್ಲಿ ಈತ ನಕಲಿ SLC ಮಾರ್ಕ್ಸ್ ಕಾರ್ಡು, ನಕಲಿ ಡಿಪ್ಲೊಮಾ ಫಾರ್ಮಸಿ ಮಾರ್ಕ್ಸ್ ಕಾರ್ಡ್ಗಳನ್ನ ಸಲ್ಲಿಸಿ ಈತ ಫೇಲ್ ಆದ್ರೂ ಅದನ್ನು ತಿದ್ದಿ ಹೊಸ ರೀತಿ ಫಾರ್ಮೆಟಲ್ಲಿ ಮಾಡಿ ಇವನಿಗೆ ಬೇಕಾದ ರೀತಿಯಲ್ಲಿ ಸಲ್ಲಿಸಿ ಹುದ್ದೆಯನ್ನು ಪಡ್ಕೊಂಡಿದ್ದಾನೆ. ಆ ಹುದ್ದೆ ಪಡ್ಕೊಳ್ಬೇಕಾದ್ರೆ ಅಲ್ಲೂ ನ್ಯೂನ್ಯತೆಗಳು ಸಾಕಷ್ಟು ನಡೆದಿದೆ. ಅಲ್ಲಿಂದ ಈತ 2007ರಲ್ಲಿ 2006ರಲ್ಲಿ ಮಂಡ್ಯ ಮಿಮ್ಸ್ ಸಂಸ್ಥೆಗೆ ಆತ ವರ್ಗಾವಣೆ ಆಗ್ತಾನೆ. ವರ್ಗಾವಣೆ ಆದಮೇಲೆ ಇವನೇನು ಫಾರ್ಮಸಿಸ್ಟ್ ಹುದ್ದೆಯಿಂದ ಪದವೀಧರ ಆಗದೇ ಇದ್ರು ಈತ ಅಲ್ಲಿ ಅರ್ಧಂದೋದೆ ದುರ್ಬಳಕೆ ಮಾಡ್ಕೊಂಡೋದೆ. ನಕಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸೃಷ್ಟಿಸಿ ಅದೇ ಮೆಡಿಕಲ್ ಕಾಲೇಜಲ್ಲಿ ಆತ ಹುದ್ದೆಯನ್ನು ಪಡ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕಾಗಿದೆ. ಮತ್ತು ಈತ ಏನಿದೆ ವಿದ್ಯಾರ್ಥಿಗಳಿಗೆ, ಯಾರು ಪದವೀಧರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿ ಆ ಹುದ್ದೆಯನ್ನು ಪಡ್ಕೊಂಡಿದ್ದಾನೆ. ನನ್ನಂಥ ಪದವೀಧರರಿಗೆ ನಿರುದ್ಯೋಗ ಸಮಸ್ಯೆಯನ್ನು ಕೊಟ್ಟು ಆತ ಈ ಭಾಗ್ಯನ ಪಡ್ಕೊಂಡಿದ್ದಾನೆ. ಸರ್, ಮಾರ್ಕ್ಸ್ ಕಾರ್ಡಲ್ಲಿ ಮೇಲ್ನೋಟಕ್ಕೆ ಈತನ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಎಲ್ಲ ಫೇಲ್ ಇದೆ, ಕನ್ನಡ ಫೇಲ್ ಇದೆ. ಮತ್ತು ಇಲ್ಲಿ ಪಡ್ಕೊಂಡಿರೋದು 83ರಲ್ಲಿ ಸಪ್ಲಿಮೆಂಟರಿ, ಅಂದರೆ ಅವನು ಫಸ್ಟ್ ಟೈಮಲ್ಲಿ ಪಾಸ್ ಆಗಿಲ್ಲ, ಸೆಕೆಂಡ್ ಟೈಮಲ್ಲಿ ಪಾಸ್ ಆಗಿರೋದು. ಆ ಪಾಸ್ ಆಗಿರೋದು 93ರಲ್ಲಿ ತಗೊಳ್ತಾನೆ. 93ರಲ್ಲಿ ತಗೊಂಡಿದ್ದೆ 91ರಲ್ಲಿ ಹೆಂಗೆ ಮಾಡೋಕ್ಕೆ ಸಾಧ್ಯ ಸರ್? ಡಿಪ್ಲೊಮಾ ಮಾಡೋಕ್ಕೆ ಹೆಂಗೆ ಸಾಧ್ಯ? ಮತ್ತು ಇವನಿಗೆ ಡಿಪ್ಲೊಮಾದಲ್ಲಿ ಇಲ್ಲೆಲ್ಲ ಪ್ರಿಂಟೆಡ್ ಇದ್ದರೆ ಇವನು ಬರೆಯೋದೆಲ್ಲ ಇವನ ಹೆಸರು, ಇವನಿದ್ದು ಪಾಸಿಂಗ್ ಎಲ್ಲ ಇವನು ಫಿಲ್ ಮಾಡ್ತಾನೆ. ಎಲ್ಲೂ ಬರವಣಿಗೆ ಇರಲ್ಲ, ಅದು ಪ್ರಿಂಟೆಡೇ ಬರ್ತದೆ ಕಾನ್ವಿಕೇಶನ್ನು. ನೆಕ್ಸ್ಟು ಮಾರ್ಕ್ಸ್ ಕಾರ್ಡು ಇದೆ. ಮಾರ್ಕ್ಸ್ ಕಾರ್ಡಲ್ಲೂ ಅಷ್ಟೇ ಪಾಸಿಂಗ್ ಮಾತ್ರ ಬರ್ದಿದ್ದಾನೆ. ಅದೆಷ್ಟು ಮಾರ್ಕ್ಸ್ ಇದೆ ಅದನ್ನು ಬರ್ದಿದ್ದಾನೆ. ಮೇಲ್ಗಡೆ ಹ್ಯಾಂಡ್ ರೈಟಿಂಗಲ್ಲಿ ಬರ್ದಿದ್ದಾನೆ ಮಾರ್ಕ್ಸ್ ಕಾರ್ಡಲ್ಲಿ. ಯಾವ ಕಾಲೇಜು ಅಂತ ಎಲ್ಲೂ ಇಲ್ಲ. ಯಾವ ಕಾಲೇಜು? ಕೆಲವ್ರು ಹೇಳ್ತಾರೆ ಈ ಕೋಡ್ ಇದೆಯಲ್ಲ, ಈ ಕೋಡು ಅವ್ನು ರಿಜಿಸ್ಟರ್ ಕೋಡ್ ಇದೆಯಲ್ಲ, ಇದು ಕಾಲೇಜು ಮುಚ್ಚೋಗಿತ್ತು ಅಂತ ಹೇಳ್ತಾರೆ. ಕಾಲೇಜ್ ಯಾವುದು ಅಂತನೂ ಪರೀಕ್ಷಾ ಮಂಡಳಿ ಇಲ್ಲಿವರೆಗೂ ಮಾಹಿತಿ ಕೊಡ್ತಾ ಇಲ್ಲ. ನಮ್ಮ ಪರೀಕ್ಷೆ ಯಾವ ಕಾಲೇಜು ಅಂತಲೂ ಇಲ್ಲ. ಇಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲೂ ಸೀಲ್ ಹಾಕಿಲ್ಲ. ವಿತರಣೆ ಮಾಡಬೇಕಾದ್ರೆ ಅವರು ಸೀಲ್ ಹಾಕಬೇಕು. ಅಲ್ಲಿನ ಯಾರು ಪ್ರಿನ್ಸಿಪಾಲ್ರು ಇರ್ತಾರೆ ಅವರು ಸೈನ್ ಮಾಡಬೇಕು. ಮಾಡಿಲ್ಲ. ಇಲ್ಲೆಲ್ಲ ಏನು ಸೈನ್ ಇದೆ, ಈ ಸೈನ್ಗಳು ಕಾನ್ವಿಕೇಶನಲ್ ಸೈನಲ್ಗೂ ಒಂದೇ ರೀತಿಯ ಇವರೇ ಮಾಡಿರೋ ರೀತಿಯಲ್ಲಿ ಫೋರ್ಜರಿ ಸೈನ್ ಥರ ಕಾಣಿಸ್ತಾ ಇದೆ. ನೈಜತೆಗಳು ಯಾವುದೇ ಒಂದು ವರ್ಷದಲ್ಲಿ KCRSC ನಿಯಮಾವಳಿ ಪ್ರಕಾರ, ಸೇವಾ ನಿಯಮಾವಳಿ ಪ್ರಕಾರ ಅವ್ನು ನೇಮಕಾತಿ ಒಂದು ವರ್ಷಕ್ಕೆ ಮಾರ್ಕ್ಸ್ ಕಾರ್ಡ್ಗಳ ನೈಜತೆ ಬಗ್ಗೆ ಪರಿಶೀಲನೆ ಮಾಡಬೇಕಾದ್ರು ಸಂಬಂಧಪಟ್ಟಂಥ ಸಂಸ್ಥೆ, ಅವರೂ ಮಾಡಿಲ್ಲ. ನೆಕ್ಸ್ಟು ಇಲ್ಲಿಗೆ ಬರ್ತಾರಲ್ಲ, ಇವನಿಗೆ ಹುದ್ದೆ ಕೇಡರ್ ಚೇಂಜ್ ಮಾಡ್ಬೇಕಾದ್ರು ಮಾರ್ಕ್ಸ್ ಕಾರ್ಡೇ ತರ್ಸ್ಕೊಂಡಿಲ್ಲ. ನೋಡಿ, ಇವರು ಮಾರ್ಕ್ಸ್ ಕಾರ್ಡ್ನ ಯಾರು ಹೌದು ಮಾಡ್ತಾ ಇಲ್ಲ. ಈಗಲೂ ಅವರು ಪರಿಶೀಲನೆಯ ನೈಜತೆ ಬಗ್ಗೆ ಎಲ್ಲೂ ಪರೀಕ್ಷಾ ಬೋರ್ಡ್ಗಳಿಗೆ ಬರ್ದಿಲ್ಲ. SLC ಬೋರ್ಡ್ಗಾಗ್ಬೋದು, ಡಿಪ್ಲೊಮಾ ಇನ್ ಫಾರ್ಮಸಿಗಾಗಿರ್ಬೋದು, ಬೋರ್ಡ್ಗಳಿಗೆ ಬರ್ದಿಲ್ಲ. ಇವರು ಮಾರ್ಕ್ಸ್ ಕಾರ್ಡ್ನು ತರ್ಸ್ಕೊಂಡಿಲ್ಲ. ನೇಮಕಾತಿ ಮಾರ್ಕ್ಸ್ ಕಾರ್ಡ್ನು ಇಲ್ಲಿಗೆ ತರ್ಸ್ಕೊಂಡಿಲ್ಲ. ಕೇಡರ್ ಚೇಂಜ್ ಮಾಡಿದ್ದಾರೆ. ಕೇಡರ್ ಚೇಂಜ್ ಮಾಡಬೇಕಾದ್ರೆ ಇವ್ರಿಗೆ ಮಾರ್ಕ್ಸ್ ಕಾರ್ಡ್ ತರಿಸ್ಕೋಬೇಕು. ಅವನ್ನ ಏನು ನೇಮಕಾತಿ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ಇದೆ ಅದೆಲ್ಲ ವೆರಿಫಿಕೇಷನ್ ಮಾಡಬೇಕು ಅನ್ನೋದು ಯಾವ ಸಂಸ್ಥೆಯ ಆಡಳಿತ, ಅಂದರೆ CAO ಆಗಿರ್ಬೋದು, ನಿರ್ದೇಶಕರಾಗಿರಬೇಕು, ಅವರಿಬ್ಬರು ಮಾಡಲೇಬೇಕಾಯ್ತು. ಮಾಡಿಲ್ಲ. ಸಂಬಂಧಪಟ್ಟಂಥ ಇಲಾಖೆಗೆ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಿಗೆ ಖುದ್ದು ಭೇಟಿ ಕೊಟ್ಟು ಸುಮಾರು 3 ತಿಂಗಳಿಂದ
ನಾವು ದೂರು ಕೊಟ್ಟಿದ್ದೀವಿ, ಲಿಖಿತವಾಗಿ ದಾಖಲೆ ಸಹಿತ ಅವ್ರಿಗೆ ಮನವಿ ಮಾಡಿ ದಯವಿಟ್ಟು ಪದವೀಧರರಿಗೆ ಅನ್ಯಾಯ ಆಗಿದೆ, ಈ ಪದವೀಧರ ಏನು ತಗೊಳ್ಬೇಕಾದಂಥ ಹುದ್ದೆಯನ್ನು ಈತ ಅರ್ಹನಲ್ಲದಿದ್ದರೂ ತೆಗೆದುಕೊಂಡವನೇ, ಇವನ ಮೇಲೆ ಕ್ರಮ ತಗೊಳ್ಳಿ, ಆರ್ಥಿಕ ನಷ್ಟ ಉಂಟು ಮಾಡಿದ್ದಾನೆ ಸರ್ಕಾರಕ್ಕೆ, ಎಲ್ಲವನ್ನು ವಸೂಲಾತಿ ಮಾಡಿ ಅಂತ ನಾನು ಕೇಳಿದ್ದೀನಿ. ಅವರು ಸ್ಪಂದನೆ ಕೊಟ್ಟಿದ್ರು, ಆದರೆ ಅರ್ಜಿ ವರ್ಗಾವಣೆ ಆಯಿತು ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ. ಪ್ರಿನ್ಸಿಪಾಲ್ ಸೆಕ್ರೆಟರಿಯಿಂದ ತಿರ್ಗಾ ಅವ್ರಿಗೂ ಕೊಟ್ಟಿದ್ದೀವಿ, ಅವ್ರ ತಾವು ಖುದ್ದು ಭೇಟಿ ಮಾಡಿ ಅವರಿಂದ ಕಾರ್ಯದರ್ಶಿ ಅಧೀನ ಕಾರ್ಯದರ್ಶಿಯವ್ರಿಗೆ ವರ್ಗಾವಣೆ ಆಯ್ತದೆ, ಅಧೀನ ಕಾರ್ಯದರ್ಶಿಯಿಂದ ನಿರ್ದೇಶನಾಲಯದ ನಿರ್ದೇಶಕರಿಗೆ ವರ್ಗಾವಣೆ ಆಗ್ತದೆ, ಅಲ್ಲಿಂದ ತಿರುಗಿ ಸಂಸ್ಥೆ ಮಂಡ್ಯ ವೈದ್ಯಕೀಯ ಮಿಮ್ಸ್ ಸಂಸ್ಥೆಗೆ ವರ್ಗಾವಣೆ ಆಗ್ತದೆ. ಆ ವರ್ಗಾವಣೆ ಆದಂಥ ಪತ್ರ BK ಚಂದ್ರಶೇಖರ್, ರೌಡಿ ಚಂದ್ರಶೇಖರ್ ಅವರೇ ಖುದ್ದು ಟಪಾಲಲ್ಲಿ ಸ್ವೀಕೃತ ಮಾಡಿದ್ದಾರೆ, ಸೈನ್ ಮಾಡಿ ಎಲ್ಲನೂ. ನಾವು ಕೊಡೋ ಅರ್ಜಿಗಳು ಸಂಬಂಧಪಟ್ಟ ಅಧಿಕಾರಿಗೆ ಹೋಗಿ ತನಿಖೆ ನಡಿಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದು ಸಮಾಜದಲ್ಲಿ ಈ ಥರ ಘಾತುಕ ಶಕ್ತಿಗಳು ಜಾಸ್ತಿ ಆಗ್ತಾ ಇದ್ದು ವಿದ್ಯಾವಂತರಿಗೆ ಅನ್ಯಾಯ ಆಗ್ತಾ ಇದೆ. ವಿದ್ಯಾವಂತರಿಗೆ ಯಾವುದೇ ಹುದ್ದೆಗಳು ಸಿಗ್ತಾ ಇಲ್ಲ, ಸರ್ಕಾರಿ ಹುದ್ದೆಗಳು. ವಿದ್ಯಾವಂತರು ಇವ್ರ ಕೈ ಕೆಳಗಡೆ ಕೆಲಸ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಹೌದು, ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೀನಿ. ಕಳೆದ 15 ದಿವಸದಲ್ಲಿ ರಾಜ್ಯಪಾಲರಿಗೂ ಹೋಗಿ ನಾವು ಒಳಗಡೆ ಪ್ರವೇಶ ಇಲ್ಲ, ಅವರ ಟಪಾಲ್ ಸೆಕ್ಷನಲ್ಲಿ ಕೊಟ್ಬಿಟ್ಟದೆ ಮನವಿ ಮಾಡಿಬಿಟ್ಟು ಬಂದಿದ್ದೀನಿ. ಇದ್ರ ಬಗ್ಗೆ ಸುದೀರ್ಘವಾಗಿ ತನಿಖೆ ಆಗಲಿ ಅಂತ ನಾನು ಮನವಿ ಮಾಡಿದ್ದೀನಿ. ಅವರು ಕಚೇರಿಗೆ ನಾನು ಹಲವು ಬಾರಿ ಮಾಹಿತಿ ಹಕ್ಕಿನಲ್ಲಿ ಅರ್ಜಿಗಳನ್ನ ಹಾಕ್ಲಿಕ್ಕೆ ಹೋಗ್ತಿದ್ದೆ. ಕೆಲವು ದೂರುಗಳು ಇವ್ರ ಹತ್ರಕ್ಕೆ ಹೋಗಿದೆ. ಇವ್ರ ಹತ್ರಕ್ಕೆ ನಾನು ವಿಚಾರಿಸಕ್ಕೆ ಹೋದಾಗ ಎಂಡಾಸ್ಮೆಂಟ್ ಕೊಡಬೇಕಾಗ್ತದೆ. ಆ ಎಂಡಾಸ್ಮೆಂಟ್ನ ಇವರು ಬರ್ಲಿಕ್ಕೆ ಬರ್ದೋದಾಗ ಸರ್ ಏನು ಸರ್ ಹಿಂಗೆ ಮಾಡ್ತಾ ಇದ್ದೀರಿ, ಡಿಲೇ ಯಾಕೆ ಮಾಡ್ತೀರಾ, ಕೊಡಿ ಸರ್ ಅಂತ ಕೇಳಿ. ಆಗ ಈತ ಪಕ್ಕದಲ್ಲಿ ಅರೆಕಾಲಿಕ ನೌಕರ ಡಿಗ್ರಿ ಮಾಡಿರೋಂಥವು ಲೆಟ್ರ್ ಬರೆಯೋಕೆ ಹೇಳ್ಬಿಟ್ಟದು ಈಚೆಗಡೆ ತೆರಳ್ತಾನೆ. ಆಗಲೇ ನನಗೆ ಗೊತ್ತಾದದ್ದು ಈತನಿಗೆ ಏನೂ ಬರೆಯೋಕೆ ಬರಲ್ಲ, ಓದಕ್ಕೆ ಬರಲ್ಲ, ಸಂಶಯ ಮೂಡ್ತದೆ. ನಾವು ಸಂಶಯ ಮೂಡಿದಾಗ ಅಲ್ಲಿರುವಂಥ ಕೆಲವು ಸಿಬ್ಬಂದಿಗಳನ್ನ ವಿಚಾರಿಸಿದಾಗ ಅವರು ಈತನ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳ್ತಾರೆ. ಆಗ ನಾವು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಸಂಸ್ಥೆಗಳಿಗೆ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಾಹಿತಿ ಕೊಟ್ಟಾಗಲೇ ನಮ್ಗೆ ಆಘಾತಕರ ಸಂಗತಿಗಳು ಈಚೆಗೆ ಬರ್ತವೆ, ನಕಲಿ ಅಂಕಪಟ್ಟಿಗಳು ಈಚೆಗೆ ಬರ್ತವೆ. ನಾನು 11ನೇ ತಿಂಗಳಲ್ಲಿ ತಗೊಂಡಿರೋದು ಇದನ್ನ. ಎಲ್ಲಿಂದ ನಾನು ಏನು ಕಿಡ್ಬಾಯ್ ಸಂಸ್ಥೆ ಇದೆ ನೇಮಕಾತಿಯಲ್ಲಿ 11ನೇ ತಿಂಗಳಲ್ಲಿ 21ನೇ ತಾರೀಕಲ್ಲಿ ನಾನು ತಗೊಂಡಿರೋ ಈ ಮಾರ್ಕ್ಸ್ ಕಾರ್ಡ್ ನಕಲಿ ಅಂತ ಗೊತ್ತಾಗಿರೋದು. ಆಮೇಲೆ ಅವರು ಅಡ್ಡ ಪರಿಶೀಲನೆ ಮಾಡಿಲ್ಲ ಅಂತಾನೂ ಎಂಡಾಸ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ನಾನು ಎಲ್ಲ ಕೇಳಿದ್ದೀನಿ. ಪೊಲೀಸ್ ವೆರಿಫಿಕೇಶನ್ ಆಗಿಲ್ಲ ಈತನ ಮೇಲೆ, ಯಾವುದಂದ್ರೆ ಯಾವುದೂ ಕೇಳಿಲ್ಲ ಇವನು. ಸಾಗರ್ ಅಂತ ಸಾಮಾಜಿಕ ಹೋರಾಟಗಾರರು, ಮಂಡ್ಯ.